ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ನೋಡಿ, ಚಂದ್ರ ನಿಮ್ಮ ರಾಶಿಗೆ ಬಂದಿದೆ. ಸ್ತ್ರೀಯರಿಗೆ ಹೆಚ್ಚಿನ ಖರ್ಚನ್ನು ಉಂಟು ಮಾಡುವ ಲಕ್ಷಣ ಇದು. ವೃತ್ತಿಯಲ್ಲಿ ಅನುಕೂಲಗಳು ಚೆನ್ನಾಗಿದೆ. ಅಲದಾಟ, ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು, ಆಹಾರ ವ್ಯತ್ಯಾಸ ಆಗ್ತಕ್ಕಂಥದ್ದು, ಇವುಗಳೆಲ್ಲ ಹೀಗಿರ್ತದೆ. ಸರ್ಕಾರಿ ಇವುಗಳಲ್ಲಿ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಜಯ, ಲಾಭ, ಅನುಕೂಲ, ಸಹಕಾರಗಳು ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ವಾರದ ಆದಿ ಅಂತಕ್ಕಂಥದ್ದು ಪ್ರಾರಂಭ ನಿಮಗೆ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ಜನ್ಮಕ್ಕೆ ಬರ್ತಾನೆ ಕುಜ, ಕ್ಷತತನುಹು ಅಂತ ಹೇಳುತ್ತೆ ಶಾಸ್ತ್ರ. ಈ ಶರೀರಕ್ಕೆ ಪೆಟ್ಟು ಮಾಡ್ಕೊಳ್ಳೋದು, ಗಾಯ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಇರ್ತದೆ. ಈ ಯಾವುದೋ ಒಂದು ಆಯುಧಗಳಿಂದಾಗಿನೋ, ಚಾಕು, ಕತ್ತರಿ ಇತ್ಯಾದಿಯಿಂದ ಹುಷಾರು. ಆದರೆ ತುಂಬ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ, ಯಾಕೆಂದರೆ ಧನಾಧಿಪತಿ ಲಾಭಾಧಿಪತಿ ಬುಧ ಲಾಭಕ್ಕೆ ಬಂದಾಗ ತುಂಬ ಲಾಭವನ್ನು ಕಾಣ್ತೀರಾ. ಈ ಮಾತು, ಬರವಣಿಗೆ ಇಂಥ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾದ ಲಾಭ ಬರ್ತಕ್ಕಂಥದ್ದು. ಅವನು ಲಿಪಿ ಗಣಿತಾದಿ ಕಾವ್ಯಶಿಲ್ಪೈ ಅಂತ ಲಿಪಿಶಾಸ್ತ್ರ, ಕಾವ್ಯಶಾಸ್ತ್ರ, ಗಣಿತಶಾಸ್ತ್ರ ಇಂಥ ಕ್ಷೇತ್ರಗಳಲ್ಲಿ ಆ ಶಾಖೆಗಳು ಎಷ್ಟೋ ಇದ್ದಾವೆ. ನೀವೇ ಅನ್ವಯ ಮಾಡ್ಕೋಬೇಕು. ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ. ಹೀಗಾಗಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಹಕಾರ, ಕುಟುಂಬ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಸಹೋದರ ಸಹಕಾರವೂ ತುಂಬ ಚೆನ್ನಾಗಿರ್ತದೆ. ಒಳ್ಳೆ ಸುಗ್ರಾಸ ಭೋಜನ, ಇಷ್ಟಪಟ್ಟ ಊಟ ಮಾಡ್ತಕ್ಕಂಥದ್ದು, ಆ ಥರದ ಒಂದು ವ್ಯವಸ್ಥೆ, ಅನುಕೂಲ ವಾತಾವರಣ ನಿರ್ಮಾಣ ಆಗೋದಿಲ್ಲ. ತುಂಬ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ವಾರ ತುಂಬ ಚೆನ್ನಾಗಿದೆ. ಇವರೇ ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಜನ್ಮದಲ್ಲಿ ಕೇತು ಇದ್ದಾನೆ, ಈ ಕಾರಣದಿಂದಾಗಿ ಈಶ್ವರನಿಗೆ ಮಾಡಿಸುವ ಅಭಿಷೇಕ, ಆ ತೀರ್ಥ ಸೇವನೆ ಇದೆಲ್ಲ ತುಂಬ ಒಳ್ಳೆಯದು. ಇದನ್ನು ಮಾಡಿಸಿ ಸಿಂಹರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.